ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕೋ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ. ಅವಾಗ ಈ ಥರ ಸ್ವಲ್ಪ ನೀರು ಸ್ವಲ್ಪ ವೆದರ್ ಚೇಂಜ್ ಆಯಿತು ಅಂದರೆ ಸಾಕು, ಗಂಟ್ಲಂತೂ ಇಟ್ಕೊಂಡೇ ಬಿಡುತ್ತೆ. ಏನೋ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಒನ್ ಡೇ ಇವಾಗ ನೀರು ಚೇಂಜ್ ಆಗೋ ಅಷ್ಟರಲ್ಲಿ ಗಂಟೆಲ್ಲ ಹೋಗ್ಬಿಟ್ಟಿದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಡು ಬನ್ನಿ. ಯಾಕವ ನೀರು ಕೇಳಕ್ಕೆ ಬಂದ್ಬಿಡು. ಹಾಯ್ ಹಾಯ್, ಹೇಗಿದ್ದೀರಾ? ಫೈನ್. ನೀವು? ಹೌದು, ನಾವು ಸೂಪರ್. ನಮ್ಮ ಮಮ್ಮಿ ನಿನ್ನೆ ಹೋಗಿ ಇವತ್ತು ಬಂದಿದ್ದಾರೆ. ಹೌದು, ಅಂದರೆ ಚಿಕ್ಕಲ್ಲೂರು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಯ್ ಹೇಳ್ತಿದ್ದೇನೆ. ಯಾವುದೂ ವಿಡಿಯೋ ಎಲ್ಲ ಮಾಡಲೇ ಇಲ್ಲ. ಟಯರ್ಡು ಮತ್ತೆ ಅಲ್ಲಿ ಅಪ್ಪ ನಾವೆಲ್ಲ ಹೋಗಿದ್ವಿ, ಅಂದರೆ ವಿಡಿಯೋ ಎಲ್ಲ ಮಾಡಲೇ ಇಲ್ಲ. ಹೋಗೋಣ ಸೂಪರ್ ಡ್ರೆಸ್ ಕೊಡೋದು. ನೋಡಿ, ನಾನು ಮಮ್ಮಿ ಎಲ್ಲ ಕಲ್ಪತರು ಶಾಪಲ್ಲೇ ತಗೊಂಡಿದ್ದು. ಈ ಕಡೆ ಚೆನ್ನಾಗಿ ಆಚೆ ತಗೊಂಡೆ ನೋಡಿ. ಸೊ ಚೆನ್ನಾಗಿದೆ ಡ್ರೆಸ್ ಕೂಡ, ನಿಜ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ಫ್ಯಾಬ್ರಿಕ್ ಅಂತೂ ಸಕ್ಕ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಅಂದರೆ ಈ ಥರ ಡ್ರೆಸ್ ಎಲ್ಲ ತುಂಬ ನೋಡಿದ್ದೀನಲ್ಲ, ವೇರ್ ಮಾಡಿದ್ರೆ ಚುಚ್ಚೋದು, ಒಂಥರ ಅನ್ಕಂಫರ್ಟಬಲ್ ಫೀಲ್ಗೇನೆ ಒಂಥರ ಅನಿಸುತ್ತೆ. ಇದು ಸಖತ್ ಸಾಫ್ಟ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಎಸ್, ಸೂಪರ್. ನಿನಗೆ ಕಂಫರ್ಟಬಲ್ ಆಗಿ ಡ್ರೆಸ್ ಸಿಗೋದೆ ಅಲ್ಲೇ ಬಿಡು, ಹುಣಸೂರು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಬಟ್ಟೆ ಸೂಪರ್. ನಾನು ಇನ್ನೊಂದು ಯಾವುದು ಗೌರಿ ಹಬ್ಬಕ್ಕೆ ತಗೊಂಡಿದ್ದು ಮಮ್ಮಿ, 4 kg ಹೋಗಿದೆ ಡ್ರೆಸ್. ಪ್ರೂಫಕ್ಕೆ ಹಾಕ್ತೀನಿ, ಸಖತ್ ಇಲ್ಲೆಲ್ಲ ವರ್ಕು ಯಾವಾಗ ಹತ್ರ ವರ್ಕು. ನೀವು ತಗೊಂಡಿದ್ರಿ ನೋಡಿ ಲಾಸ್ಟ್ ಟೈಮ್ ಅಲ್ಲ, ಅದಕ್ಕೆ ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ. ಅದು ಇನ್ನೂ ಹೊಸದ್ರ ಥರನೇ ಇದೆ, ಆದರೆ ಹಾಕೊಳ್ಳೋಕೆ ಬೇಜಾರು. ಸ್ವಲ್ಪ ಹೆವಿ ಫೀಲ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಇದು ವರ್ಕ್ ಎಲ್ಲ ಇದೆ, ಗ್ರ್ಯಾಂಡ್ ಆಗೂ ಕಾಣಿಸುತ್ತೆ, ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಡ್ರೆಸ್ ಇದು. ಎಸ್ ಎಸ್ ಎಸ್, ಸೂಪರ್. ಓಕೆ, ಹೊರಡೋಣ. ಬುಕ್ ಆಯ್ತಾ? ಮತ್ತು ನಾನು ಇತ್ತೀಚೆಗೆ ವ್ಲಾಗೆಲ್ಲ ತುಂಬಾ ಕಡಿಮೆ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ದಿನ 2-3 ವೀಡಿಯೋ ಈ ಥರ ಎಲ್ಲ ಆಗ್ತಿದೆ. ಇತ್ತೀಚೆಗಂತೂ ವ್ಲಾಗೇ ಮಾಡ್ತಾರೆ ತುಂಬ ಕಡಿಮೆ. ಅಂದ್ರೇನು 6 ತಿಂಗಳಿಗೊಂದು 3 ತಿಂಗಳಿಗೊಂದು ವ್ಲಾಗ್ ಮಾಡೋಂಗೆ ಆಗ್ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಕೆಲಸ ಅದು ಇದು, ಅದಕ್ಕಿಂತ ಹೊರಗಲವ್ರು ನನಗೆ ತುಂಬ ಟೆನ್ಷನ್ ಕೊಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ನಾನು ತುಂಬ ಪರ್ಸ್ನಲ್ ವಿಷಯಗಳ ಇಲ್ಲಿವರೆಗೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಅಂದರೆ ನಾನು ಅತಿ ಪರ್ಸ್ನಲ್ ಅಂತ ಹೋಗಿಲ್ಲ. ಯೂಟ್ಯೂಬ್ ಬಂದಮೇಲೆ ವ್ಲಾಗ್ ಮಾಡ್ತೀವಿ, ಡೈಲಿ ವ್ಲಾಗ್ ಇದೆಲ್ಲ ನಾನು ಮಾಡ್ತಾಯಿರ್ತೀನಿ. ಪರ್ಸ್ನಲ್ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ತುಂಬಾ ಪರ್ಸ್ನಲ್ ಇರುತ್ತೆ. ಅದನ್ನು ನಾನು ಜಾಸ್ತಿ ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊಳ್ಳಲ್ಲ, ಮತ್ತು ಹೊರಗಡೆ ಜನಗಳ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮತ್ತು ಅದು ನಮ್ಮ ಫ್ಯಾಮಿಲಿದ ನಾವು ಬಗೆಹರಿಸ್ಕೊಳ್ತೀವಿ. ಇನ್ನೊಂದಾಗ್ಬೋದು, ಎಲ್ಲ ಆಗ್ಬೋದು. ಅದೇ ಒಂದಿಷ್ಟು ಜನ ಇರ್ತಾರೆ ನೋಡಿ, ನಮ್ಮ ಫ್ಯಾಮಿಲಿ ಒಳಗಡೆ ಏನೂ ತೊಂದರೆ ಇರಲ್ಲ, ಹೊರಗಡೆ ಇರ್ತಾರಲ್ಲ, ಅವ್ರುಗಳಿಗೆ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅವ್ರು ನಮಗೆಲ್ಲ ಕೆಟ್ಟದನ್ನೇ ಬಯಸ್ತಾ ಇರ್ತಾರೆ, ಕೆಟ್ಟದನ್ನೇ ಮಾಡ್ತಾಯಿರ್ತಾರೆ. ಇತ್ತೀಚೆಗೆ ನನಗೆ ಅನಿಸ್ಬಿಟ್ರೆ ಅದೇನು ಗೊತ್ತಾ, ಒಳ್ಳೆಯದು ಅಂತ ನಮ್ಮ ಫ್ಯಾಮಿಲಿ ಒಳಗಡೆ ನಾವೇನಿದೆ ಅದನ್ನು ಮಾತ್ರ ಮಾಡ್ಕೋಬೇಕು ಹೊರತು ಹೊರಗಡೆ ಅವರೆಲ್ಲರೂ ಇವ್ರು ನಮ್ಮವರು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಹೆಲ್ಪ್ ಕೂಡ ಮಾಡಬಾರ್ದು, ಸಹಾಯ ಒಳ್ಳೇದು ಕೂಡ ಮಾಡಬಾರ್ದು ಅಂತ ಇತ್ತೀಚೆಗೆ ಒಂದಿಷ್ಟು ನಮ್ಮ ಜೊತೆ ಇರೋ ಒಂದಿಷ್ಟು ಜನಗಳು ನನಗೆ ತುಂಬಾ ಪಾಠ ಕಲಿಸಿದ್ದಾರೆ. ಆದ್ದರಿಂದ ನಿಜವೂ ನನಗೆ ತುಂಬ ಬೇಜಾರಾಗ್ಬೋದು, ಫೀಲ್ ಆಗ್ಬೋದು, ಮನಸ್ಸು ನೋವಾಗ್ಬೋದು, ತುಂಬಾ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ನನಗೆ ಇತ್ತೀಚೆಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂದರೆ ಒಂದಿಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಫ್ಯಾಮಿಲಿ ಮ್ಯಾಟ್ರ್ ಆಗ್ಬೋದು, ಸ್ವಲ್ಪ ಈ ಥರ ಎಲ್ಲ ಇತ್ತು ಅಂದರೆ ಎಲ್ಲ ಹೇಳ್ಬಿಡ್ತಾರೆ ಯೂಟ್ಯೂಬಲ್ಲಿ. ನನಗೆ ಆ ಥರ ಹೇಳ್ಕೊಂಡು ಅಭ್ಯಾಸ ಇಲ್ಲ. ನಾನು ತುಂಬ ಆತ್ಮೀಯರ ಜೊತೆ ನಾನು ಸ್ವಲ್ಪ ಒಂದಿಷ್ಟು ಪರ್ಸ್ನಲ್ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಅದು ನನಗೆ ಇಷ್ಟ ಇಲ್ಲ. ಇನ್ನು ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ, ಈ ಥರ ಒಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಲ್ಲ. ಅಂತರ ಒಂದೊಂದ್ಸರಿ ಅನಿಸ್ಬಿಡುತ್ತೆ, ಇಂಥ ವಿಷಯ ಎಲ್ಲನೂ ನಿಜವಾಗ್ಲೂ ನಾವು ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ನಮಗೆ ಒಂದು ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದ್ದು ಬಯಸ್ತಾರೆ ಅಂದಮೇಲೆ ಅದ್ರ ಪಬ್ಲಿಕ್ಕಲ್ಲಿ ಶೇರ್ ಮಾಡಬೇಕು ಅನ್ನೋಷ್ಟು ನನಗೆ ಕೋಪ ಬಂದಿರುತ್ತೆ. ಹಂಗೇನಾರು ಆಯಿತು ಅಂದರೆ ನಿಜವಾಗ್ಲೂ ಒಂದೊಂದ್ಸರಿ ಶೇರ್ ಮಾಡ್ಕೊಬಿಡಲ್ಲ ಅನಿಸ್ಬಿಡುತ್ತೆ. ಏನು ಮಾಡೋದಲ್ವಾ? ಅದರಿಂದ ಏನಾಗುತ್ತೆ, ಯಾರಿಗೂ ಕೂಡ ನಾವು ಒಳ್ಳೇದನ್ನ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ. ಎಲ್ಲರನ್ನೂ ಅವ್ರವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಮ್ಮ ಪಾಡಿಗೆ ನಾವು ಜೀವನದಲ್ಲಿ ನಮ್ಮ ಕಡೆ ಗಮನ ಕೊಟ್ಟರೆ ಜೀವನದಲ್ಲಿ ನಾವಾದರೂ ಉದ್ಧಾರ ಆಗ್ತೀವಿ. ಅದೇ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ ಅಂತ ಹೋಗ್ತೀವಲ್ಲ, ನಮ್ಮ ಕೈಯಿಂದನೇ ಒಳ್ಳೇದು ಮಾಡಿಸ್ಕೊಂಡು ನಮಗೆ ದ್ರೋಹ ಬಗೆಯುವಂಥ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನಂತೂ ನಾನಂತೂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇತ್ತೀಚೆಗಂತೂ ತುಂಬ ಜನ ನನಗೆ ಕಲಿಸ್ಬಿಟ್ಟಿದ್ದಾರೆ, ನನಗೆ ಸುತ್ತಮುತ್ತ ಇರೋರು. ಏನು ಮಾಡೋದು? ಅದಕ್ಕಾಗಿ ಇನ್ಮೇಲೆ ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು ಅಂತ ನಾವು ಬದುಕೊಂಡ ನೋಡಬೇಕು ಹೊರತು ಸುತ್ತ ಇರೋರೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಸಂಬಂಧ, ಅವರು ನಮ್ಮ ಇವರು ಅಂತ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ ನಾನಂತೂ. ಡಬಲ್ ಪುಟ ಇದಂತೂ ಚೆನ್ನಾಗಿದೆ. ನನಗೆ ತುಂಬ ಕಾಲು ನೋವು ಇರೋದ್ರಿಂದ ಯಾವುದೇ ಸ್ಲಿಪ್ಪರ್ ಕೂಡ ಹಾಕೊಳ್ಳೋಕ್ಕಾಗ್ತಿರಲಿಲ್ಲ ಸದ್ಯಕ್ಕಿದು. ತುಂಬ ಚೆನ್ನಾಗಿರೋದು ಸ್ಲಿಪ್ಪರ್ ಕೂಡ ಸಿಕ್ತು ನನಗೆ ನೋಡಿ.
ತುಂಬ ಕಂಫರ್ಟಬಲ್ ಇದೆ ಇದೊಂದು ಫುಲ್ ಫ್ಲ್ಯಾಟು. ಹೀರೋ ಕರ್ಕೊಂಡು ಅಯ್ಯಯ್ಯೋ ಇಲ್ಲಿ ನೋಡಿ ಇವ್ನು ನೋಡಿ. ಅಯ್ಯೋ ಅಯ್ಯೋ ಯಾಕೋ ಬಿಟ್ಟು ಹೋಗ್ಬಿಡ್ತಾಳೆ ಇವಾಗ ಅಂತ. ಇಲ್ಲ ಬಾ, ನಿಮ್ಮಮ್ಮ ನೀನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ, ಚಾನ್ಸೇ ಇಲ್ಲ. ಫ್ಯಾನ್ಸಲ್ಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ವಾ. ಶೈಲಿ ನಿನ್ನ ಸ್ಲೀಪರ್ ಇದಾಗಬೇಡ. ಅದೇ ಅದೇ ಹೊಸದು ನನ್ನಿಂದ ಅಡಿ ಶೈಲಿಗೂ ಪಾಪ ಫ್ಲ್ಯಾಟೇ ತಗೊಟ್ಬಿಟ್ಟಿದ್ದೀನಿ, ತಗೋಬಿಡೆ ಅಂತ ಹೇಳ್ಬಿಟ್ಟು ತೆಗಿಸ್ಬಿಟ್ಟಿದ್ದೀನಿ. ನನ್ನ ಮಮ್ಮಿಗೆ ಎತ್ತು ಕೊಟ್ರೆ ಇದನ್ನ ಶೈಲಿ ಇದನ್ನು ನನ್ನ ಹಾಕು ಅಂದು, ಮಮ್ಮಿ ಎತ್ತು ತಗೋ. ನನಗೆ ಶೈಲಿಗೆ ಹಾಕು ಅಂದೆ. ಯಾರಾದರೂ ಹಾಕೊಳ್ತೀವಿ, ಸೈಜ್ ಒಂದೇ ಅಲ್ವಾ, ಸೇಮ್ ಅಲ್ವಾ. ಸೇಮ್. ಯಾರೋ ಕಾಲ್ ಆಟಗಾರರು ಸರ್ ಬಂದ್ವಿ ಕೆಳಗೆ ಬಾ. ಎಲ್ಲ ಬೀಗ ಕೀ ಎಲ್ಲ ಇಟ್ಟ. ಬನ್ನಿ ಬರೋರೆ, ಬಾಯ್ ಬಾಯ್. ಬಾಯ್. ನಾನು ಹೋಗಿದ್ದು ಬರ್ತೀನಿ, ನೀವು ಇಲ್ಲೇ ಇರಿ. ಹಾಂ ಓಕೆ. ಇದು ನೋಡಿ ಶೈಲಿಗೆ ಅಂತ ತಗೊಂಡು ಡ್ರೆಸ್ಸು ನಾನೇ ಹಾಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ಅವ್ಳಿಗೆ ಆಗ್ತಾ ಇರಲಿಲ್ಲ. ಚೇಂಜ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಒಂದ್ಸರಿ ಹಾಕಿ ನೋಡಿ ಮಮ್ಮಿ, ಇದು ನಿಮಗೆ ಆಗುತ್ತೆ ಅಂದು. ಲಾಂಗ್ ಟಾಪು ಚೆನ್ನಾಗಿದೆ, ಹಂಗಾಗಿ ನಾನೇ ಹಾಕೊಂಬಿಟ್ಟೆ. ಏನು ಗೊತ್ತಾ, ನನಗೆ ಲೈಟ್ ಕಲರ್ಸ್ ಯಾವುದೋ ಚೆನ್ನಾಗಿ ಕಾಣಲ್ಲ, ಈ ಥರ ಬ್ರೈಟ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ನಮ್ಮ ಮಮ್ಮಿಗೆ ಬ್ರೈಟ್ ಕಲರ್ಸ್ಗಿಂತ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ. ಹೌದು ಹೌದು. ಸೊ ಅದಕ್ಕೆ ಸುಮ್ಮನೆ ಯಾಕೆ ಎಕ್ಸ್ಚೇಂಜ್ ಮಾಡೋದು. ಹ್ಞೂ ಸೇಮ್ ನೋಡಿ ಎಲ್ ಸೈಜ್ ಹೆಂಗಾಗೋಯ್ತು ಮಮ್ಮಿಗೆ ಅಂತ. ಎಲ್ ಸೈಜು ಒಂಚೂರು ಅಷ್ಟೇ. ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಪ್ಪ ಎಲ್ ಸೈಜು ಪರ್ಫೆಕ್ಟ್ ಆಗುತ್ತೆ ನನಗೆ, ಗೊತ್ತಾ. ಎಸ್. ಶ್ರಿಂಕಲ್ ಆಗೋದಿಲ್ಲ. ಮತ್ತು ನೋಡಿ ಇಲ್ಲಿ ಅಲ್ಲಮ್ಮ ಚೌಲ್ಟ್ರಿ ಬಂದ್ವಿ ನಾವು. ಇವಾಗ ಒಳಗಡೆ ಹೋಗೋಣ, ಇಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ. ಇದು ಮುಗಿಸ್ಕೊಂಡು ಹೋಗೋಣ. ಎಸ್. ಈ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಬ್ಲ್ಯಾಕ್ ಚೆನ್ನಾಗಿದೆ, ಆದರೆ ನಾನು ಈ ಥರ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕೋಬಾರ್ದು ಅಂತ ತೀರ್ಮಾನ ತೊಗೊಂಡಿದ್ದೀನಿ. ಯಾಕೆಂದರೆ ನನಗೂ ಬ್ಲ್ಯಾಕು ಬರಲ್ಲ. ಬ್ಲ್ಯಾಕ್ ಬೇಡ ಅದು ನನ್ನ ಫೇವ್ರೇಟ್ ಬ್ಲ್ಯಾಕು. ಆದರೆ ಹೋಗಿ ಬಂದು ಈ ಸೀರೆ ಒಂದು ಮರೂನು ಮತ್ತು ಬ್ಲ್ಯಾಕು ತುಂಬಾ ಇಷ್ಟ. ಅದೇ ಎರಡೂ ಹಾಕ್ಬೇಡಿ ಅಂತ ಹೇಳ್ತಾರೆ, ನನಗೆ ಅದೇ ಇಷ್ಟ. ಏನು ಮಾಡೋದು ನೋಡಿ, ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಇಲ್ಲಂತೂ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಗೊತ್ತಾ. ಅದು ಇಷ್ಟು ಕಡಿಮೆ ಪ್ರೈಸ್ಗೆ ನಿಜವಾಗ್ಲೂ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಇಲ್ಲಿ. ವಾವ್, ಮಳೆ ಸೂಪರ್, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನೋಡಿ ಇಲ್ಲಿ. ಚೆನ್ನಾಗಿದೆ, ಇದೊಂಥರ ತೊಟ್ಟಿ ಮನೆ ಥರ. ನಮ್ಮ ಮೈಸೂರಲ್ಲಿ ಅಪರೂಪಕ್ಕೆ ಜೋರು ಮಳೆ ಆಗ್ತಾಯಿದೆ. ನಾವಿಲ್ಲಿ ನಚಿಕೇತ್ ಕ್ಲಾತಿಂಗ್ಸ್ ಅವರು ಇಲ್ಲಿ ಸ್ಯಾರಿಗಳೆಲ್ಲ ಆಲಮ್ಮ ಚೌಲ್ಟ್ರಿಲಿ ಎಕ್ಸ್ಪೋ ಹಾಕಿದಾರಲ್ವ, ಹಾಗಾಗಿ ನಾವು ಬಂದ್ವಿ. ಇಲ್ಲಿ ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಿದೆ. ಹಾಗೆಯೇ ಒಳ್ಳೊಳ್ಳೆ ಸ್ಯಾರಿಗಳು ಕೂಡ ಇದೆ, ಸಿಕ್ಕಾಬಟ್ಟೆ ರಶ್ ಇದೆ. ಸ್ಯಾರಿಗೆಲ್ಲ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳು ಬೇಕು ಬಂದು ತಗೊಳ್ಳಿ. ಇಲ್ಲಂತೂ ಆಫರ್ ಮೇಲೆ ಆಫರು ಸಿಕ್ಕಾಬಟ್ಟೆ ಆಫರ್ ಕೊಡ್ತಾಯಿದ್ದಾರೆ ಒಳ್ಳೆ ಸ್ಯಾರಿಗಳು. ಹೇಗಿದೆ ಮಳೆ? ಏನು ಓದು ಇವನಂತೂ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ನಮ್ಮಲ್ಲಿ. ಇದೆಲ್ಲ ಕಬ್ಬಿಣದ್ದು, ಅಂದರೆ ಗಟ್ಟಿ ಇರಬೇಕು. ಇದು ಇನ್ನೂ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಯಾವುದಪ್ಪ? ಎಲ್ಲಿ? ಇದು ಸೊಪ್ಪೆಲ್ಲ ಸ್ಟ್ರೈನ್ ಮಾಡ್ತೀವಿ. ಇದನ್ನ ನಮ್ಮ ಯಾಕೆ ಇಲ್ವಾ? ಇದೆ, ಅದು ಚಿಕ್ಕದಾಗಿ ಸ್ವಲ್ಪ. ಓಕೆ, ತಗೋತೀನಿ ಅಂದರೆ ಯಾಕೆ ಅದು ಸ್ಮ್ಯಾಶ್ ಮಾಡೋಕ್ಕೆ. ಓ ಸ್ಲಿಪ್ಪರ್ಸ್. ಸ್ಲಿಪ್ಪರ್ಸ್, ಫ್ರೂಟ್ಸ್ ಹಾಕೊಳಕ್ಕೆ. ಬ್ರಷ್ ಬೇಕಾ? ಅಲ್ಲಿ ಇದೆ. ಅದು ಕ್ವಾಲಿಟಿ ಎರಡು ಮಾಡೆಲ್ ಇದೆ.
ಅದು ಚಿಕ್ಕದು ದೊಡ್ಡದು ಸೈಜ್. ಸರ್ ತೋರಿಸಿ ನಮ್ಮ ಬ್ಯಾಗ್ ನಿಮ್ಮ ಹತ್ರ ಇದೆ. ನೋಡಿ ಮೇಡಮ್, ಚಿಕ್ಕದು ದೊಡ್ಡದು. ಎಷ್ಟು ಸರ್ ಇದು? ಇದು 50, ಇದು 30. ಇದೆ ಅಲ್ಲದೆ ಅದೆಲ್ಲ ಏನು ಇದಾಗಲ್ಲ ಅಲ್ವಾ ಇದು? ಏನಿಲ್ಲ, ಒಂದು ಸ್ಲೀಕ್ ಚೆನ್ನಾಗಿರ್ಬೇಕು. ಚೆನ್ನಾಗಿದೆ ಅಂದರೆ ಒಂದು ಹೋಗ್ಬಿಟ್ಟಿದೆ. ಇದು Perfect. ನೋಡಿ ಮೇಡಮ್, ಹಾಂ ದೊಡ್ಡದಾಗುತ್ತೆ ಅವ್ನು ಬಿಸಾಡ್ಬಿಟ್ಟು ಬರ್ತಾನೆ ಪುಟ್ಟ. ಅವನು ಸರಿ ಚೆನ್ನಾಗಿದೆ ಅಮ್ಮು, ಬಿಸಾಕ್ ಬರ್ದಿರಿ. ಇರಲಿ ಬಿಡಿ, ಚೆನ್ನಾಗಿದೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಸೂಪರ್. ಬಾಯ್ಲಿ ನಡಿ, ವಾಕ್ ಮಾಡಿ, ವಾಕ್ ಮಾಡಿ, ನಡೆಸಿ ನಡೆಸಿ. ಬಾ ಬಾ ಇಲ್ಲಿ ನೋಡೋಣ ಬಾಯ್ಲಿ. ಅಮ್ಮ ಕುಟಿ ಬೇಡವಂತ ನೋಡಿ ಬಿಸಾಡ್ತಾನೆ. ಇದು ಲಾಕ್ ಇದೆಯಲ್ಲ, ಬಿಸಾಕಕ್ಕಾಗಲ್ಲ. ಇರ್ಲಿ ಬಿಡಿ ಚಿನ್ನು, ಹಾಕೋಬೇಕು ಅಮ್ಮೋ, ಹಾಕೋಬೇಕು ಅದು. ತರಲೆ ನೀನು. ಇಲ್ಲಿ ವಿನಾಯಕ ಹಾಟ್ ಚಿಪ್ಸ್ ಸಿಗುತ್ತೆ, ಇಲ್ಲೇ ತಯಾರಿಸೋದು. ತಗೊಳ್ಳೋಣ. ನನ್ನ ಫೇವ್ರೇಟ್ ಎಳ್ಳುಂಡೆ ಇದು. ಸಾಲ್ಟ್ ಇದು. ಖಾರ. ಸರ್ ಖಾರ ಒಂದು ಕೊಡಿ. ಓ ಗೋಲ್ಡ್. ನೋಡಿ ಗೋಲ್ಡ್ ತಿಂತಿರೋದು ಹೆಂಗೆ ತೊಟ್ಟು ಚೆನ್ನಾಗಿ. ಖಾರನೇ ಸರಿ ಇಪ್ಪ, ಇದು ನಮ್ಮ ಫೇವ್ರೇಟ್ ಅಂದಮೇಲೆ ಖಾರನೇ ಸರಿ. ಇವನಿಗಂತೆ ನೋಡು. ಎಷ್ಟು ಸರ್ ಇದು? 1/4 kg ಕೊಟ್ಬಿಡಿ. ಹಲೋ ಹಲೋ, ಹೇಳು ಖುಷ್. ನಮ್ಮ ಭೋಗದಿಯಲ್ಲಿ ಅಯ್ಯೋ ಯಾರ ಹತ್ರನೂ ಹೋಗಲ್ಲ ಅವನು. ಅಲ್ಲ ಚೆನ್ನಾಗಿರೋದು ಸ್ವಲ್ಪ ಮೀಡಿಯಮ್ ಹಾಕಿ, ಅದು ದಪ್ಪ ಆಯ್ತು ತುಂಬ. ಟೊಮೊಟೊ ಕೊಟ್ಬಿಡಿ, ಚೆನ್ನಾಗಿರೋದು. ಮೀಡಿಯಮ್ ಹಾಕ್ಬಿಡಿ ಈರುಳ್ಳಿ. ವೆಜಿಟೇಬಲ್ಸ್, ಶುಂಠಿ. ಪುಟ್ಟ ಸೊಪ್ಪೇನಾದರೂ ಬೇಕಾ? ಸೊಪ್ಪು ಸೊಪ್ಪು ಈಗ ನೋಡಿ ಸಂಜೆಗೆ ಏನು ಮಾಡೋಣ. ಸಂಜೆ ಕೊತ್ತಂಬರಿ ಸೊಪ್ಪಿದೆಯಾ? ಇದೆ. ಯಾವ ತರಿಸ್ದೆ? ನೆನ್ನೆ ಚೆನ್ನಾಗಿರೋದು ಸ್ವಲ್ಪ ಮೀಡಿಯಮ್ ಹಾಕಿ, ಅದು ದಪ್ಪ ಆಯ್ತು ತುಂಬ. ಟೊಮೊಟೊ ಕೊಟ್ಬಿಡಿ, ಚೆನ್ನಾಗಿರೋದು. ಮೀಡಿಯಮ್ ಹಾಕ್ಬಿಡಿ ಈರುಳ್ಳಿ. ವೆಜಿಟೇಬಲ್ಸ್, ಶುಂಠಿ. ಪುಟ್ಟ ಸೊಪ್ಪೇನಾದರೂ ಬೇಕಾ? ಸೊಪ್ಪು ಸೊಪ್ಪು ಈಗ ನೋಡಿ ಸಂಜೆಗೆ ಏನು ಮಾಡೋಣ. ಸಂಜೆ ಕೊತ್ತಂಬರಿ ಸೊಪ್ಪಿದೆಯಾ? ಇದೆ. ಯಾವ ತರಿಸ್ದೆ? ನೆನ್ನೆ. ಓಕೆ ಬಾಯ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.